ಕೊತ್ತಲವಾಡಿ ಕಾವೇರಿ ನದಿಯ ತೀರದಲ್ಲಿರುವ ಒಂದು ಸುಂದರವಾದ ಹಳ್ಳಿ. ಕೊತ್ತಲವಾಡಿಯ ಜನ ಊರಿನ ಫೈನಾನ್ಷಿಯರ್ ಹತ್ರ ಸಾಲ ತಗೊಂಡು ವಾಪಸ್ ಕೊಟ್ಟಿದ್ರು ಸಹ ಜಮೀನ್ ಪತ್ರಗಳನ್ನ ಈ ಫೈನಾನ್ಷಿಯರ್ ವಾಪಸ್ ಕೊಟ್ಟಿರಲ್ಲ. ಇದರಿಂದ ಸಾಲ ತೀರಿಸುವಂತ ಹೊರೆ ಈ ಊರಿನ ಜನದ ಮೇಲೆ ಬೀಳುತ್ತೆ. ಜೊತೆಗೆ ನಾಯಕಿ ಮಂಜಿ ಮೇಲೂ ಕೂಡ. ಈ ಮಂಜಿಗೆ ತಂದೆ ತಾಯಿ ಇರಲ್ಲ, ಅಜ್ಜಿ ಆಸರೆ ಇರುತ್ತೆ, ಜೊತೆಗೆ ನಾಯಕ ಮೋಹನನ ಆಸರೆ. ಈ ಒಂದು ಸಂದಿಗ್ಧತೆಯಲ್ಲಿ ಬೇರೆ ದಾರಿ ಕಾಣದೆ ಈ ಊರಿನ ಜನ ಕಾವೇರಿ ನದಿ ದಂಡೆಯಲ್ಲಿ ಇಲ್ಲೀಗಲ್ ಆಗಿ ಮರಳು ಮೈನಿಂಗ್ ಮಾಫಿಯಾ ಶುರು ಮಾಡ್ತಾರೆ. ನಂತರ ಪೊಲೀಸಿಂದ ಮತ್ತೆ ಪೊಲಿಟಿಕಲ್ ಇಂದ ಯಾವ ತರ ಕಷ್ಟಗಳು ಬರುತ್ತೆ, ಅದರಿಂದ ಹೊರಗಡೆ ಬರ್ತಾರ ಇಲ್ವಾ ಅನ್ನೋದು ಮುಂದಿನ ಕತೆ. ಇದನ್ನ ನೀವು ಥಿಯೇಟರ್ ನೋಡಿ. ಚಿತ್ರವನ್ನ PA ಬ್ಯಾನರ್ಸ್ ಅಡಿಯಲ್ಲಿ ನಿರ್ಮಿಸಿ ಶ್ರೀ ರಘು ಅವರು ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಎಲ್ಲೂ ಯಶ್ ಅವರ ಹೆಸರು ಯೂಸ್ ಮಾಡಿದಿರೋದು ಯಶ್ ಅವರ ಫ್ಯಾನ್ಸ್ಗೆ ಶಾಕ್ ಆಗ್ಬೋದು. ಮುಂಚೆನೆ ಪ್ರೊಡ್ಯೂಸರ್ ಹೇಳಿದ್ರು ಇದು ಯಶ್ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ ಅಂತ. ಸೊ ಅದನ್ನ ಯಶ್ ಫ್ಯಾನ್ಸ್ ಅರ್ಥ ಮಾಡ್ಕೊಬಹುದು. ಇನ್ನು ಚಿತ್ರದ ಪಾಸಿಟಿವ್ ಮತ್ತು ನೆಗೆಟಿವ್ ಕಡೆ ಹೋಗೋ ಮುಂಚೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದ ಪಾಸಿಟಿವ್ ಬಂದು ಕತೆ ಚೆನ್ನಾಗಿದೆ. ಚಿತ್ರ ಲ್ಯಾಂಡ್ ಎಕ್ಸ್ಪ್ಲೋರೇಷನ್, ಪೊಲಿಟಿಕಲ್ ಮ್ಯಾನಿಪುಲೇಷನ್ ಇದರ ನಡುವೆ ಬದುಕಿಗಾಗಿ ಹೋರಾಟ ನಡೆಸುವಂತ ಮೋಹನ, ಮಂಜಿ ಮತ್ತು ಹಳ್ಳಿ ಜನ ಒಂದು ಎಮೋಷನಲ್ ಮತ್ತು ಜೀವನಕ್ಕಾಗಿ ಹೋರಾಟ ನಡೆಸುವ ಕತೆ ಚಿತ್ರದ ಬೇಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಯುನಿಕ್ ಐಡೆಂಟಿಟಿ ಇದೆ. ಎಸ್ಪೆಷಲಿ ಬಾಬಣ್ಣ ಕ್ಯಾರೆಕ್ಟರ್ ಒಂದು ಮಲ್ಟಿಪಲ್ ಶೇಡ್ ಲೇಯರ್ಸ್ ಇದೆ. ಆ ಕ್ಯಾರೆಕ್ಟರ್ ಆಗಿರುವಂತಹ ಗೋಪಾಲ್ ದೇಶಪಾಂಡೆ ಸಿನಿಮಾ ಪೂರ್ತಿ ಆವರಿಸ್ಕೊಂಡಿದ್ದಾರೆ. ಇದರ ಮಧ್ಯೆ ಹೀರೋ ಕ್ಯಾರೆಕ್ಟರ್ ಸ್ವಲ್ಪ ಫೇಡ್ ಔಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಚಿತ್ರದಲ್ಲಿ ಡೈಲಾಗ್ಸ್ಗಳು ಹೈಲೈಟ್ಸ್. ಒಂದಿಷ್ಟು ಡೈಲಾಗ್ಗಳು ಮೊನಚಾಗಿ ನಾಟುತ್ತೆ. ಅವುಗಳಲ್ಲಿ ಕೆಲವು ಸಣ್ಣ ಕಲ್ಲು ಅಂತ ಒದ್ದು ಹೋದ್ರೆ ಬೆಟ್ಟದಂತೆ ನೋವು ಕೊಡುತ್ತೆ, ಬದುಕು ಅನಾಥ ಆದು ಸಾವನಾಥ ಆಗಬಾರ್ದು, ಮೈಯಲ್ಲಿ ಚೆನ್ನಾಗಿ ಚರ್ಬಿಟ್ಟಿದೆಯಾ, ಚರ್ಬಿ ಇಲ್ಲ ಅಂದರೆ ಬಾಡು ರುಚಿ ಇರಲ್ಲ ಸರ್. ಇನ್ನಷ್ಟು ತುಂಬ ಡೈಲಾಗ್ಸ್ ಅಲ್ಲಲ್ಲಿ ಬರ್ತವೆ. ಮತ್ತು ಸಿನಿಮಾಟೋಗ್ರಫಿ ಆ್ಯಂಡ್ ಆರ್ಟ್ ವರ್ಕ್ ವೆಲ್ ಕ್ರಾಫ್ಟೆಡ್. ಸೆಟ್ಸ್ ಎಲ್ಲ ನ್ಯಾಚುರಲ್ ಆಗಿದೆ. ಸಿನಿಮಾಟೋಗ್ರಫಿ, ವಿಜುವಲ್ಸ್ ಮತ್ತು ಆ ಕಾವೇರಿ ತೀರದ ಹಳ್ಳಿಯ ಒಂದು ಸೊಬಗನ್ನು ನೀಟಾಗಿ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಇದಿಷ್ಟು ಪಾಸಿಟಿವ್. ನೆಗೆಟಿವ್ ಅಂತ ಅಂದರೆ ಹೀರೋ ಕ್ಯಾರೆಕ್ಟರೇಷನ್. ಕೇವಲ ಫೈಟ್ಸ್, ಲವ್ಗೆ, ಡೈಲಾಗ್ಸ್ ಅಷ್ಟೇ ಹೀರೋ ಕ್ಯಾರೆಕ್ಟರ್ ಸೀಮಿತ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಕ್ಯಾರೆಕ್ಟರ್ಗೆ ವೇರಿಯೇಷನ್ ಇಲ್ಲ, ಮತ್ತು ಒಂದು ಆರ್ಕ್ ಇಲ್ಲ. ಎಲ್ಲ ಕಡೆನೂ ಒಂದೇ ಥರ ಬಿಹೇವ್ ಮಾಡುತ್ತೆ. ಒಂದಿಷ್ಟು ಅಂದರೆ ರೊಮ್ಯಾಂಟಿಕ್ ಸೀನ್ಸಲ್ಲಿ ರೊಮ್ಯಾನ್ಸು, ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಆ್ಯಕ್ಷನ್ಸು ಇರುತ್ತೆ, ಬಟ್ ಒಂದು ಚೇಂಜ್ ಓವರ್ ಬರಲ್ಲ ಇದು ಕ್ಯಾರೆಕ್ಟರೇಷನಲ್ಲಿ. ಇನ್ನು ಗುಜರಿ ಬಾಬಣ್ಣ ಕ್ಯಾರೆಕ್ಟರ್ ಏನಿದೆ, ಆ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ನ ಫೇಡ್ ಔಟ್ ಮಾಡುತ್ತೆ, ಓವರ್ಟೇಕ್ ಮಾಡುತ್ತೆ. ಹೀರೋ ಕ್ಯಾರೆಕ್ಟರ್ ಏನಿದೆ ಅದ್ರ ಮೇಲೆ ಕತೆ ತೊಗೊಂಡೋಗಿಲ್ಲ ಮೇಯ್ನಾಗಿ. ಇನ್ನು ಪೊಲೀಸ್ ಮತ್ತು ಹಳ್ಳಿ ಜನರ ಮಧ್ಯೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟ್ ಏನಿದೆ ಅದು ತುಂಬ ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ. ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡಿಲ್ಲ, ಒಂದು ಚಾಲೆಂಜಿಂಗ್ ಕೊಟ್ಟಿಲ್ಲ ಆ ಒಂದು ಸೀಕ್ವೆನ್ಸ್ಗಳಲ್ಲಿ. ಮತ್ತು ಪೊಲಿಟಿಕಲ್ ಸೀಕ್ವೆನ್ಸು ಕೂಡ ಅಷ್ಟೇ, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಥರ ಹೋಗುತ್ತೆ. ಆರಾಮಾಗಿ ಈಸಿಯಾಗಿ ಆ ಬಾಬಣ್ಣ ಕ್ಯಾರೆಕ್ಟರ್ ಮೇಲೆ ಎಲೆಕ್ಷನ್ನ ಗೆದ್ದುಬಿಡ್ತಾನೆ. ಅಲ್ಲೊಂದಿಷ್ಟು ಅಂದರೆ ಚಾಲೆಂಜಿಂಗ್ ಇದೆ, ಬಟ್ ಅದನ್ನು ಒಂದು ಪ್ರೆಸೆಂಟೇಷನಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದಿಷ್ಟು ಹೈಪ್ ಮಾಡಬೇಕಿತ್ತು ಆ ಒಂದು ಸೀಕ್ವೆನ್ಸ್ಗಳನ್ನ. ಚಿತ್ರದ ಸ್ಕ್ರೀನ್ ಪ್ಲೇ ಫ್ಲಾಟ್ ಆಗೋಗುತ್ತೆ. ಕಥೆನ ಫ್ಲಾಶ್ ಬ್ಯಾಕ್ನಲ್ಲಿ ಹೇಳೋ ಅವಶ್ಯಕತೆ ಇರಲಿಲ್ಲ. ಸಿನಿಮಾ ಸ್ಟಾರ್ಟಿಂಗ್ ಒಂದು ಸೆಟಪ್ ಮಾಡಬೇಕಿತ್ತು. ಅಂದರೆ ಸಡನ್ ಓಪನಿಂಗ್ಗೆ ಒಂದು ಆ್ಯಕ್ಷನ್ ಸೀಕ್ವೆನ್ಸು, ಓಪನಿಂಗ್ಗೆ ಎಮೋಷನ್ಸ್ ಬರುತ್ತೆ, ಅದನ್ನು ಒಂದು ಮೂಡ್ ಸೆಟ್ ಮಾಡಬೇಕಿತ್ತು, ಕ್ರಿಯೇಟ್ ಮಾಡಬೇಕಿತ್ತು ಆಡಿಯನ್ಸ್ಗೆ. ಅದನ್ನ ಸ್ವಲ್ಪ ತಡ್ಕೊಳ್ಳೋದು ಕಷ್ಟ. ಮತ್ತು ಕತೆ ಮೇಯ್ನ್ಲಿ ಊರಿನ ಜನ, ಹೀರೋ ಹೀರೋಯಿನ್ನು, ಮೈನಿಂಗು, ಪೊಲೀಸು, ಈ ಪೊಲಿಟಿಕಲ್ ಮಧ್ಯೆ ಈಕ್ವಲ್ ಆಗಿ ನಡಿಬೇಕಿತ್ತು. ಬಟ್ ಅದನ್ನು ದಾಟಿ ಒಂದು ಬೌಂಡಿಗೆ ಸೆಟ್ ಮಾಡಿದೆ. ಇಲ್ಲಿ ಬಾಬಣ್ಣನ ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ ಹೆಚ್ಚಾಗಿ ಕತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕಿತ್ತು ಡೈರೆಕ್ಟ್ರಲ್ಲಿ. ಆ್ಯಕ್ಟಿಂಗ್ನಲ್ಲಿ ಪೃಥ್ವಿ ಅಂಬರ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಮಾಸ್ ಡೈಲಾಗ್ ಡೆಲಿವರಿ, ಫೈಟ್ ಸೀಕ್ವೆನ್ಸ್ಗಳಲ್ಲಿ ಆ್ಯಸ್ ಎ ಮಾಸ್ ಹೀರೋಗಿಂತ ಕಡಿಮೆ ಇಲ್ಲ. ಮತ್ತು ಕಾವ್ಯ ಅವರು ಹೀರೋಯಿನ್ ವೆಲ್ ಆ್ಯಕ್ಟೆಡ್. ಎಮೋಷನಲ್ ಸೀಕ್ವೆನ್ಸ್ಗಳಲ್ಲಿ ಮೆಲ್ಟ್ ಮಾಡ್ತಾರೆ. ಗೋಪಾಲ್ ದೇಶಪಾಂಡೆ ಅವರ ವರ್ಸಟ್ಯಾಲಿಟಿ ಮತ್ತು ರಾಜೇಶ್ ನಟರಂಗ್ ಅವರ ಡಿಗ್ನಿಫೈಡ್ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಬಟ್ ಅವ್ರ ಕ್ಯಾರೆಕ್ಟ್ರಲ್ಲಿ ಆರ್ಕ್ ಇಲ್ಲ, ಸೇಮ್ ಇದೆ. ಮತ್ತು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳು ತಮ್ಮ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಓವರ್ ಆಲ್ ಸಿನಿಮಾ ಒಂದಷ್ಟು ಮಿಸ್ಟೇಕ್ಸ್ ಇದೆ, ಅದನ್ನು ಬಿಟ್ಟು ಒಂದು ಆ್ಯಾವ್ರೇಜ್ ಸಿನಿಮಾ ಒಂದು ಸರಿ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.